ಮುಖಾಮುಖಿ ಸಮಿತಿ ನಿರ್ದೇಶಕರಾದ KV ಶಿವಕುಮಾರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಕರ್ನಾಟಕ ಕಾರ್ಯನಿರ್ವಾಹಕರ ಬೆಂಬಲ ನಿಮ್ಮಿಂದ ಸಿಕ್ಕಿದೆ. ನಾನು ವೈಯಕ್ತಿಕವಾಗಿ ಎಲ್ಲರ ಹೆಸರು ಹೇಳಕ್ಕಾಗಲ್ಲ. ಕೆಲವು ಶಿವಮೊಗ್ಗ ನಗರ ದಿನೇ ದಿನೇ ಬೆಳೀತಾ ಇದೆ. ಈ ರೀತಿ ಬೆಳೀತಾ ಇರತಕ್ಕಂಥ ನಗರಕ್ಕೆ ಮೂಲಭೂತ ಸೌಕರ್ಯ ನಾವು ಒದಗಿಸಬೇಕಾಗಿದ್ದು ಪಾಲಿಕೆಯ ಜವಾಬ್ದಾರಿ. ಜನರ ಹಕ್ಕು ಕೂಡ ನೀರು, ರಸ್ತೆ, ದೀಪ, ಈ ಮೂಲಭೂತ ಸೌಲಭ್ಯಗಳನ್ನ ಅತ್ಯುತ್ತಮ ಆಡಳಿತವನ್ನು ಬಯಸುವುದು ನಾಗರಿಕರ ಹಕ್ಕು ಕೂಡ. ಅದನ್ನ ನಮ್ಮ ಕಮಿಷನರ್ ಮತ್ತು ಅವ್ರ ಟೀಮ್ ಸಾಕಷ್ಟು ನಿರ್ವಹಣೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಮತ್ತಷ್ಟು ಏನಾದರೂ ಸಮಸ್ಯೆಗಳಿದ್ರೆ ನಾವು ನೇರವಾಗಿ ಸಾರ್ವಜನಿಕರ ಜೊತೆ ಮುಖಾಮುಖಿ ಆದರೆ ನಿಮ್ಗೆ ಎಲ್ಲದಕ್ಕೂ ಆ ವಾರ್ಡಲ್ಲಿ ಕಾರ್ಪೊರೇಟ್ಗಳಿದ್ರು, ಕಾರ್ಪೊರೇಟ್ಗಳಿಗೆ ಕಾರ್ಪೊರೇಟ್ಗಳ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರು. ಇಲ್ಲಿ ತುಂಬಾ ಜನ ಕಾರ್ಪೊರೇಟ್ಗಳು, ಉಪಾಧ್ಯಕ್ಷರು, ಅಧ್ಯಕ್ಷಗಳು ಇದ್ದಾರೆ. ಅವರಿಗೆ ಜನ ಸಮಸ್ಯೆ ಏನು ಅಂತ ಗೊತ್ತಾಯ್ತು. ಆದರೆ ಈಗ ಆಡಳಿತ ಮಂಡಳಿ ಇಲ್ಲದೇ ಇರೋದ್ರಿಂದ ಅಧಿಕಾರಿಗಳಿಗೆ ನೇರ ಸಂಪರ್ಕ ಇಲ್ಲದೇ ಆಗಿದೆ. ನಮಗೆ ತುಂಬಾ ಜನ ನಾಗರಿಕರು ಹೇಳ್ತಾರೆ ಅಂದ್ರೆ ಕಾರ್ಪೊರೇಷನ್ ಹೋದ್ರೆ ನಾವು ನಾನು ಒಂದು 2 ನಿಮಿಷ ಮುಗಿಸ್ತೀನಿ. ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಸಂವಾದಕ್ಕೆ ಅವಕಾಶ ಜಾಸ್ತಿ ಕೊಡಬೇಕಾಗಿರೋದ್ರಿಂದ ನಾವು ಅಂದ್ಕೊಂಡಿದ್ವಿ ಅದಿಲ್ಲ, ಅದನ್ನ ಒತ್ತಿ ಹೇಳುವಂಥ ಸ್ಥಿತಿ ಬಂದಿದೆಯಾ ಅಂತ ನನಗೆ ಅನಿಸುತ್ತೆ. ಅಧಿಕಾರಿಗಳಿಗೆ ಏನಾಗುತ್ತೆ ಇವತ್ತು ಅವರು ಅಧಿಕಾರ, ಕಾರು, ಬಂಗ್ಲೆ, ಮತ್ತೊಂದು ಇಟ್ಕೊಂಡು ಹೆಸರು ಇದ್ದಾರೆ ಅಂತ ಹೇಳಿದ್ರೆ ಅದು ಸರ್ಕಾರ ನಾವು ಕೊಟ್ಟಂತ ಹಣದಿಂದ ಅವರಿದ್ದಾರೆ. ಅವ್ರಿಗೆ ಯಾರು ಅವರೇನು ಓದ್ಕೊಟ್ಬಿಡ್ಲಿ ಎಲ್ಲ ತಿಳಿದಿಲ್ಲ. ಆದರೆ ಆ ಸವಲತ್ತು ಕೊಟ್ಟಿರೋದು ಸಾರ್ವಜನಿಕ ಸಮಸ್ಯೆಗಳನ್ನು ನಾವು ಹಾಗಾಗಿ ನಾನು ಅದೇ ಕಮಿಷನ್ ಹತ್ರ ಮಾತಾಡ್ತಾ ಇದ್ದೆ. ಇವಾಗ ನಮ್ಮ ಸಣ್ಣದೊಂದು ಕಾರ್ಯಕ್ರಮ ಮಾಡ್ತಿಲ್ಲ, ಇಷ್ಟು ಜನ ಸೇರ್ತಿದೆ ಅಂದ್ರೆ ಇಷ್ಟು ಜನ ಸಮಸ್ಯೆ ಎಷ್ಟಿರ್ಬೋದಾಗ್ತಾರೆ, ಸಮಸ್ಯೆ ಜಾಸ್ತಿ ಜನ ಬರೋದು. ಹಾಗಾಗಿ ಇದು ನನಗೇನಾಗುತ್ತೆ ಬದಲಾವಣೆ ಬರುವ ಸ್ಟಾರ್ಟ್ ಆಗಿದೆ. ನಾವು ಸ್ವಲ್ಪ ಸಲ ಮಾತಾಡ್ತಿದ್ವಿ. ಯಾವಾಗಲೂ ಜನಗಳಿಗೆ ಒಂದು ತಾಳ್ಮೆ ಅಂತ ಇರ್ತದೆ. ತಾಳ್ಮೆ ಮೀರಿದ ಜನ ಎಲ್ಲಿಗೆ ಹೋಗಿ ನಿಲ್ತಾರೆ ಅನ್ನೋದು ನಮಗೂ ಗೊತ್ತಾಗಲ್ಲ. ಯಾಕಂದ್ರೆ 1 ಸತಿ ಹೋಗ್ತಾರೆ, 2 ಸತಿ ಹೋಗ್ತಾರೆ, ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಹಾಗಾಗಿ ಅದು ಆಗ್ಬಾರ್ದು. ಅಥವಾ ನಾವು ಸಂಬಳ ಕೊಟ್ಟು ನಮ್ಮ ಟ್ಯಾಕ್ಸ್ ಅಮೌಂಟ್ ಕೊಟ್ಟು ಅವ್ರ ಅಧಿಕಾರಿಗಳ ಜವಾಬ್ದಾರಿ, ಯಾರು ಜವಾಬ್ದಾರಿ? ಈ ಕ್ವಶನ್ ಅನ್ನು ನಾವೇ ಕೇಳೋ ಪರಿಸ್ಥಿತಿ ಬಂದಿರೋದು ಬಹಳ ದುರಂತ ಇದು. ಈ ನಿಟ್ಟಿನಲ್ಲಿ ನಮ್ಮ ಕಮಿಷನರ್ ಸರ್ ಕಾರ್ಯಪ್ರವೃತ್ತರಾಗಿ ಈಗ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗಳು ಆಲಿಸಿ ಅದಕ್ಕೆಲ್ಲ ಪರಿಹಾರ ಕೊಡ್ತಾರೆ. ಅವರು ಕೂಡ ದರ್ಶಿಸಿದ್ದಾರೆ, ಒಳ್ಳೆ ಕೆಲಸ ಮಾಡಿ ಅಂತ ಈ ಮೂಲಕ ನಾನು ಕೂಡ ಹಾರೈಸ್ತಾ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಕಡೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ನಮ್ಮ ಸಂಘದ ವತಿಯಿಂದ ಒಂದು ಸಣ್ಣ ಗೌರವನ ಅರ್ಪಿಸ್ತೀವಿ. ಅದನ್ನ ನಮ್ಮ ಶಿವಕುಮಾರ್ ಅವರು ನಡೆಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಾವು ಅವ್ರ ಜೊತೆ ಮಾತಾಡಿದಾಗ ಸರ್ ನಾವು ಪ್ರಶ್ನೆ ತಗೊಂಡು ಇದು ಮಾಡೋದ ನಾವು ಬೇರೆ ಇಂಜಿನಿಯರ್ ತುಮಕೂರು ಸಹಾಯಕ ನಿರ್ದೇಶಕರಾಗಿ ಲೆಕ್ಕ ಪರಿಶೋಧನಾ ಇಲಾಖೆ ವರ್ಕ್ ಮಾಡೋರು. ನಂತರ ಚಿಕ್ಕಮಗಳೂರು, ಮಂಡ್ಯದಲ್ಲಿ ಸಹಾಯಕ ನಿರ್ದೇಶಕರಾಗಿ, ಕನಕಪುರದಲ್ಲಿ ಪೌರಾಯುಕ್ತರಾಗಿ, ಮತ್ತೆ ರಾಮನಗರ ಹೊಸ ಜಿಲ್ಲೆಯಲ್ಲಿ ಅಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡಿದ್ರು. ರಾಮನಗರ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಅಲ್ಲಿಯ ಕಮಿಷನರ್ ಆಗಿದ್ರು. ರಾಮನಗರದಲ್ಲಿ ಮತ್ತೆ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರಾಗಿದ್ರು. ಹಾಸನದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲಿ ಕಮಿಷನರ್ ಆಗಿದ್ರು. ಮಂಡ್ಯ ಕಮಿಷನರ್ ಆಗಿದ್ರು. ಆಮೇಲೆ BBMPಯ ಡೆಪ್ಯೂಟಿ ಕಮಿಷನರ್ ಆಗಿದ್ರು. ಬಾಗಲಕೋಟೆ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ರು. ಅದೇ ರೀತಿ ಬಳ್ಳಾರಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಮಿಷನರ್ ಆಗಿದ್ರು. ಮತ್ತೆ ನೆಕ್ಸ್ಟ್ ಮಂಡ್ಯದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ನಂತರ ಶಿವಮೊಗ್ಗಕ್ಕೆ ಕಮಿಷನರ್ ಆಗಿ ಬಂದಿದೆ. ಇಷ್ಟು ಅಗಾಧವಾದ ಆಡಳಿತ ಅನುಭವ ಇರೋದ್ರಿಂದ ಅವರು ನಾನು ಯಾವ ಪ್ರಶ್ನೆಗಳಾದ್ರೂ ಕೂಡ ನಾನು ಸಾರ್ವಜನಿಕರ ಜೊತೆ ಮುಖಾಮುಖಿ ಆಗ್ತೀನಿ, ನಾನು ಮಾತಾಡ್ತೀನಿ ಅಂತ ಅನ್ಸುತ್ತೆ. ಅವರಿಗೆ ಅಷ್ಟು ನಾಲೆಡ್ಜ್ ಇದೆ. ನಾವು ಪರ್ಸನಲಿ ಮತ್ತು ನೋಡಿದಾಗ ಈಗ ಅವ್ರೊಂದು ಸನ್ಮಾನ ಆಗತ್ತೆ. ಆಮೇಲೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಅಧ್ಯಕ್ಷರು ಮಾತಾಡಿದ್ರೆ ಬೇರೆ ಕಾರ್ಯಕರ್ತ ಮಾಯನಗೌಡರು ಸರ್ ಒಬ್ಬರೇ ಇರ್ತಾರೆ. ನೀವು ಅವ್ರ ಜೊತೆಗೆ ಮುಖಾಮುಖಿ ಆಗ್ಬೋದು. ನಮ್ಮ ವೇದಿಕೆಗೆ ಬಂದಿದ್ರಿ ಸರ್, ಹಾಗಾಗಿ ನಮ್ಮ ಒಂದು ಸಣ್ಣ ಗೌರವ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶಿವಮೊಗ್ಗ ಜಿಲ್ಲಾ ಶಾಖೆ ಹಾಗೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸಂಘಟನೆಯ ಪರವಾಗಿ ಒಂದು ಗೌರವವನ್ನು ಸಮರ್ಪಿಸಲಾಗ್ತಾ ಇದೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿರುವಂತಹ ಮಾಯನಗೌಡ ಸರ್ ಅವರಿಗೆ ಎಲ್ಲವೂ ಕೂಡ ಈ ವೇದಿಕೆಯಲ್ಲಿ ಬಗೆಹರಿಬಿಡುತ್ತೆ. ನಾಳೆಯಿಂದ ಸುಖಿ ಸಾಮ್ರಾಜ್ಯ ನಿರ್ಮಾಣ ಆಗುತ್ತೆ ಅಂತ ಯಾರೂ ಅನ್ಕೊಳ್ಳೋದು ಬೇಡ. ಯಾಕಂದ್ರೆ ಆಯುಕ್ತರು ಕೂಡ ಮನುಷ್ಯರು. ನಾಯಕರು ನಮ್ಮೊಡನೆ ಇಲ್ಲದೆ ಅಧಿಕಾರಿಗಳು ಸೂಕ್ತ ನಿರ್ಧಾರವನ್ನ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳಿಕ್ಕೆ ಆಗದೆ ಕೆಲವೊಂದು ತೊಂದರೆಗಳು ಕೂಡ ಆಗಿರೋದು ಉಂಟು. ಸಂವಿಧಾನದ ಮೂಲ ಆಶೋತ್ತರ ಏನು ಜನಪ್ರತಿನಿಧಿಗಳು ಅಧಿಕಾರಿಗಳು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಇದೊಂದು ತೊಡಕಾಗಿರುತ್ತೆ. ಆದಾಗ್ಯೂ ಕೂಡ ಈ ಒಂದು ಕುಂದುಕೊರತ ಸಮಾವೇಶ ಏನಿದೆ ಇದನ್ನ ಮೊದಲೇ ಮಾಡಬೇಕಿತ್ತು. ನಾನು ನನ್ನ ವೈಯಕ್ತಿಕವಾಗಿ ಈ ಒಂದು ಸಣ್ಣ ವೇದಿಕೆ ಅಲ್ಲದೆ ದೊಡ್ಡ ಕುವೆಂಪು ರಂಗಮಂದಿರ, ಅಂಬೇಡ್ಕರ್ ಭವನ, ಈ ತರದ ಒಂದು ದೊಡ್ಡ ಭವನದಲ್ಲಿ ಒಂದು ಬೃಹದಾಕಾರವಾಗಿ ನಾನು ಮಾಡಬೇಕಿತ್ತು. ಮತ್ತಷ್ಟು ಸಮಸ್ಯೆಗಳನ್ನ 2 ತಿಂಗಳು ಒಮ್ಮೆ ಏನಾದ್ರು ಕೂಡ ಕೇಳುವಂತ ಪ್ರಯತ್ನಗಳನ್ನ ಮಾಡಬೇಕಿತ್ತು. ಇನ್ನು ಮುಂದೆ ಆದರೂ ಕೂಡ ಈ ಬರುವಂತ ದಿನಗಳಲ್ಲಿ ಶಾರ್ಟ್ಲಿ, ಯಾಕೆಂದ್ರೆ ಇದು ಒಂದು ಆರಂಭ, ಇದು ಒಂದು ನಾಂದಿ. ಇದಕ್ಕೆ ಕೂಡ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತಾರೆ. ಇದು ನಾಂದಿ ಅಂತ ಇಟ್ಕೊಂಡು ಮುಂದೆ ಬೃಹತ್ ಮಟ್ಟದಲ್ಲಿ
ಇನ್ನು 15 ದಿನ ಅಥವಾ 1 ತಿಂಗಳಲ್ಲಿ ಪೂರ್ವ ತಯಾರಿ ಮಾಡಿಕೊಂಡು ಬೆಳಿಗ್ಗೆ ಸಂಜೆವರೆಗೂ ಕೂಡ ಬೃಹತ್ ಅವಕಾಶವನ್ನು ಕೊಟ್ಕೊಂಡು ಮತ್ತಷ್ಟು ಒಂದು ಮುಖಾಮುಖಿ ಚರ್ಚೆಗಳನ್ನು ನಾವು ಸಾರ್ವಜನಿಕರು ನಾವು ಮಾಡೋಣ. ನಮ್ಮ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಾವು ಸರ್ಕಾರಿ ಅಧಿಕಾರಿಗಳು ದೇವರು ಅನ್ನೋ ಒಂದು ಸರ್ಕಾರಿ ಕೆಲಸ ದೇವರ ಕೆಲಸ ದೇವರು ಅನ್ನೋದಕ್ಕಿಂತ ಮೇಲಕ್ಕೆ ಹೋಗ್ಬಿಡ್ತೀವಿ ಅಂದ್ಬಿಟ್ಟು. ಸತ್ಯ, ನಾವು ಸರ್ಕಾರದ ಕೂಲಿಗಳಾಗಿ, ಸರ್ಕಾರದ ಸಣ್ಣ ಕೂಲಿ ದೊಡ್ಡ ಕೂಲಿ ಅಂತ ನೇಮಕ ಮಾಡಿರ್ತೀವಿ. ನಾವು ಅದರ ಕೂಲಿಗಳಾಗಿ ತಮ್ಮ ಸೇವೆ ಮಾಡಿದ್ರೆ ಮಾತ್ರ ಅದು ಫಲ ಕೊಡುತ್ತೆ, ಅದು ನಂಬಿಕೆ ಇಟ್ಕೊಂಡಿರೋ ನಾನು. ಹಾಗಾಗಿ ಸಾಧ್ಯವಾದಷ್ಟು ಇದು ಒಂದು ಆರಂಭ ಅಂತ ತಿಳ್ಕೊಂಡು ನಾವು ಲಿಸ್ಟ್ ಮಾಡಿಕೊಂಡು ಮುಂದೆ ಬರುವಂತ ದಿನಗಳಲ್ಲಿ ಯಾವ ಸುಧಾರಣೆ ಮಾಡುವುದು ಅಂತ ಖಂಡಿತ ಪ್ರಯತ್ನ ಪಡ್ತಾನೆ. ಧನ್ಯವಾದಗಳು. ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗೋಣ. ಥ್ಯಾಂಕ್ ಯು. ನಾಗರಿಕರ ಪರವಾಗಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. 2006ನೇ ಇಸ್ವಿಯಲ್ಲಿ ಪೌರಾಡಳಿತ ಇಲಾಖೆಯಿಂದ ಒಂದು ಸುತ್ತೋಲೆ ಬಂದಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೆ ಕರ್ನಾಟಕದ ಎಲ್ಲ ಮಹಾನಗರ ಪಾಲಿಕೆಗಳು ನಗರಸಭೆಗಳಿಗೆ. ಹಾಗೆ 2022ರಲ್ಲಿ ಮತ್ತೆ ಅದೇ ಸುತ್ತೋಲೆ ಮತ್ತೊಂದು ಸಾರಿ ರಿಮೈಂಡರ್ ಸುತ್ತೋಲೆಯಾಗಿ ಬಂದಿದೆ. ಇತ್ತೀಚೆಗೆ 2025ರಲ್ಲಿ ಮತ್ತೆ ಆ ಸುತ್ತೋಲೆ ಬಂದಿದೆ. ಆ ಸುತ್ತೋಲೆಯಲ್ಲಿರ್ತಕ್ಕಂಥ ಅಂಶ ಇಷ್ಟೇ: ಆಸ್ತಿ ವರ್ಗಾವಣೆ ಶುಲ್ಕ ಅಂತ ಹೇಳಿ ನಗರ ಪಾಲಿಕೆಯಿಂದ ಕಲೆಕ್ಟ್ ಮಾಡ್ತಾರೆ. ಆಸ್ತಿ ವರ್ಗಾವಣೆ ಶುಲ್ಕವನ್ನ ಯಾವುದೇ ಕಾರಣಕ್ಕೂ ಕೂಡ ಮೌಲ್ಯದ ಮೇಲೆ, ಆಸ್ತಿಯ ಮೌಲ್ಯದ ಮೇಲೆ ಸಂಗ್ರಹ ಮಾಡಬಾರ್ದು. ಇದನ್ನು ಸಂಗ್ರಹ ಮಾಡಬೇಕಾಗಿರೋದು ನಾವು ಕಟ್ಟತಕ್ಕಂಥ ಸ್ಟಾಂಪ್ ಡ್ಯೂಟಿ ಮೇಲೆ. ಸ್ಪಷ್ಟವಾದಂತಹ ಸುತ್ತೋಲೆ ಇದ್ರೂ ಕೂಡ ಶಿವಮೊಗ್ಗ ಮಹಾನಗರ ಪಾಲಿಕೆ 2006ರಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರಿಂದ ದಂಡವಾಗಿ ವಸೂಲಿ ಮಾಡಿದೆ, ಹೆಚ್ಚುವರಿಯಾಗಿ ವಸೂಲಿ ಮಾಡಿದೆ. ಇದಕ್ಕೆ ಹಲವಾರು ಹೋರಾಟಗಳಾಯಿತು, ಪತ್ರಿಕಾ ಗೋಷ್ಠಿಗಳನ್ನು ಮಾಡಿದ್ವಿ. ನಾವು ಕಮಿಷನರ್ ಅವರಿಗೆ ಖುದ್ದಾಗಿ ನಾಗರಿಕ ವೇದಿಕೆಯಿಂದ ಶಿವಮೊಗ್ಗದ ಸಂಘ ಸಂಸ್ಥೆಗಳಿಂದ ಮನವಿ ಪತ್ರಗಳನ್ನು ಕೊಟ್ಟರು ಕೂಡ ಅವತ್ತು ಮೌಖಿಕವಾಗಿ ನಮ್ಮೆದುರಿಗೆ ಕಮಿಷನರ್ ಸಾಹೇಬರು ಒಪ್ಪಿಕೊಂಡ್ರು, ನಾಳೆಯಿಂದ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿ. ಆದ್ರೆ ಇದು ಇಲ್ಲಿಯವರೆಗೂ ಆಗಿಲ್ಲ. ನಾವೊಂದು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ, 2006ರಿಂದ 2026ವರೆಗೆ ಸುಮಾರು 25 ಕೋಟಿ ಹೆಚ್ಚುವರಿ ಹಣವನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ಕಲೆಕ್ಟ್ ಮಾಡಿದೆ. ಹಾಗಾಗಿ ಇಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕೋರಿಕೆ ಇಷ್ಟೇ, ಇಲ್ಲಿ ನಮಗೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ತಾವೇನು ಹಣ ಸಂಗ್ರಹ ಮಾಡಬೇಕಾಗಿತ್ತು ಮಾಡಿಲ್ಲ. ಅದರ 6 ಪಟ್ಟು 8 ಪಟ್ಟು ಹಣವನ್ನು ಹೆಚ್ಚಿಗೆ ವಸೂಲಿ ಮಾಡಿದ್ದೀರಿ. ದಯಮಾಡಿ ನಮಗೆ ಅದನ್ನು ವಾಪಸ್ ಕೊಡಿ. ಇದಕ್ಕೆ ಕಾರಣ ಏನು? ಈ ರೀತಿ ಮಾಡಲಿಕ್ಕೆ ಸರ್ಕಾರದ ಆಜ್ಞೆಯ ವಿರುದ್ಧ. ಇದಕ್ಕೆ ನಾನು ಉತ್ತರ ಬಯಸ್ತೇನೆ ಶಿವಮೊಗ್ಗದ ನಾಗರಿಕರ ಪರವಾಗಿ. ಇವತ್ತಿನವರೆಗೂ ಕೂಡ ಇದು ಇಂಪ್ಲಿಮೆಂಟ್ ಆಗಿಲ್ಲ. ದ ಸೇಮ್ ಹ್ಯಾಸ್ ಬೀನ್ ಫಾಲೋಡ್ ಟಿಲ್ ಡೇಟ್. ಇದಕ್ಕೆ ಉತ್ತರ ಬೇಕು, ಪರಿಹಾರ ಬೇಕು ಅಂತ ಸಮಸ್ತ ನಾಗರಿಕರ ಪರವಾಗಿ ಕೇಳ್ಕೊಳ್ತೇನೆ. ಸಂಗ್ರಹ ಮಾಡಬೇಕಾದ್ರೆ ನನ್ನ ಆಸ್ತಿ ಮೌಲ್ಯ 1 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ. ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದಕ್ಕೆ ಒಂದು ಸ್ಟಾಂಪ್ ಡ್ಯೂಟಿ ಕಟ್ತೀನಿ ನಾನು. ಸಾರ್ವಜನಿಕರು ಅವರು ತೆಗೆದುಕೊಳ್ಳುವ ನಿರ್ಣಯ ಸುಪ್ರೀಂ ನಂಬರ್ 1. ಸರ್ಕಾರ ಸುಪ್ರೀಂ ನಾವು ತಗೊಳ್ಳೋ ತೀರ್ಮಾನ ಅಪ್ರೂವಲ್ ಸರ್ಕಾರ ಕೊಡಬೇಕು ಸರ್. ತಪ್ಪು ದಾರಿಗೆ ಜನಪ್ರತಿನಿಧಿಗಳನ್ನ ಅಲ್ಲಿಗೂ ಆಯ್ಕೆ ಮಾಡಿ ಅವ್ರು ಮಾಡಿದ ನಿರ್ಧಾರ ಅದು. ಜನಪ್ರತಿನಿಧಿಗಳು ಸರ್ಕಾರ ಸುಪ್ರೀಂ ಸರ್, ನಿಮಗೆ ಇಲಾಖೆಯ ಸುತ್ತೋಲೆ ಸುಪ್ರೀಂ. ದಯವಿಟ್ಟು ನೀವು ತಪ್ಪು ದಾರಿಗೆ ಹೇಳಿದ್ರಿ. ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ಸ್ಥಳೀಯ ಸಂಸ್ಥೆ ತೆಗೆದುಕೊಳ್ಳುವಂತ ಕಾನೂನುಬದ್ಧ ನಿರ್ಣಯಗಳು ಸುಪ್ರೀಂ. ಮತ್ತೊಮ್ಮೆ ಪುರಸಭೆಗಳ ನಡವಳಿಕೆಗಳನ್ನು ಮಾಡಿಕೊಂಡು ನಿಯಮಬದ್ಧವಾಗಿ ಕಾನೂನು ಪರಿಮಿತಿಯಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಯಾವಾಗಲೂ ಸುಪ್ರೀಂ. ಖಂಡಿತವಾಗ್ಲೂ ಕಾನೂನು ಪರಿಮಿತಿಯಲ್ಲಿ ಬಿಟ್ಟು ಹೋಗಿದೆ. ಹೇಳ್ತೇನೆ 2006ನೇ ಇಸ್ವಿನಲ್ಲಿ ಒಂದು ಪ್ರಾಪರ್ಟಿನ ಇನ್ನೊಂದು ಪ್ರಾಪರ್ಟಿ ಇನ್ನೊಬ್ರು ತಗೊಂಡಾಗ, ಎ ಮತ್ತೆ ಬಿ ತಗೊಂಡಾಗ ಎಷ್ಟು ವಸೂಲಾತಿ ಮಾಡ್ಬೇಕಂತ ಒಂದು ಸುತ್ತೋಲೆ ಬಂತು. ಆ ಸುತ್ತೋಲೆಯಲ್ಲಿ ಎಗೈನ್ ನಮ್ಮ ಸ್ಥಳೀಯ ಸರ್ಕಾರ ಸುಪ್ರೀಂ ಅನ್ನೋದನ್ನ ಅವರೇ ಹೇಳ್ತಾರೆ. ಫೈನ್ ಟ್ಯೂನಿಂಗ್ ಆಫ್ ದಿ ವರ್ಡ್ಸ್ ಅಲ್ಲಿ ಹೇಳ್ತಾರೆ, ನಿಯಮಗಳಲ್ಲಿ ನಿರ್ದಿಷ್ಟ ಶುಲ್ಕವನ್ನು ವಸೂಲು ಮಾಡುವ ಬಗ್ಗೆ ಪ್ರಸ್ತಾಪ ಇಲ್ಲದೆ ಇರುವುದರಿಂದ, ಇದು ನಾನು ಹೇಳ್ತಾ ಇರೋದು 2006ನೇ ಇಸ್ವಿ ಸರ್ ಹೇಳ್ತಾ ಇರೋ ಸುತ್ತೋಲೆ ಬಗ್ಗೆ, ಪ್ರಸ್ತಾಪ ಇಲ್ಲದೆ ಇರುವುದರಿಂದ ಈ ಕೆಳಕಂಡಂತೆ ಶುಲ್ಕವನ್ನ ಪರಿಷ್ಕರಿಸುವ ಬಗ್ಗೆ, ಒಂದು ರೇಟ್ ಕೊಟ್ಟಿದ್ದಾರೆ. ಈ ತರ ಪರಿಷ್ಕರಣೆ ಮಾಡುವ ಬಗ್ಗೆ ಕೌನ್ಸಿಲ್ ಸಭೆಯಲ್ಲಿ ಮಂಡಿಸಿ, ನಿಮ್ಮ ಸಭೆಯಲ್ಲಿ ಮಂಡಿಸಿ ಮತ್ತೆ ಕೌನ್ಸಿಲ್ ಸುಪ್ರೀಂ ನಿಮ್ಮ ಸಭೆಯಲ್ಲಿ ಮಂಡಿಸಿ ಶುಲ್ಕವನ್ನ ವಸೂಲಾತಿ ಮಾಡಲು ನಿರ್ಣಯಿಸಿ. ಶುಲ್ಕವನ್ನ ವಸೂಲಾತಿ ಮಾಡಿ ನಿರ್ಣಯ ಮಾಡಬೇಕು. ನೀವು ವಸೂಲಿ ಮಾಡಬಹುದಾ ಮಾಡಬಾರ್ದು, ಏನ್ ಮಾಡಬೇಕು ನಿರ್ಣಯ ಮಾಡಿ ತೀರ್ಮಾನ ತೆಗೆದುಕೊಂಡು ನೀವು ಅನುಷ್ಠಾನಗೊಳಿಸಿ ಅಂತ 2006 ಸುತ್ತೋಲೆ. ಅಂದ್ರೆ
ಒಂದು ನಿರ್ದಿಷ್ಟವಾಗಿ ಒಂದು ಟೇಬಲ್ ಹಾಕ್ಬಿಟ್ಟು ಒಂದು ಅಮೌಂಟ್ ನ ಸರ್ಕಾರ ಪ್ರಿಸ್ಕ್ರೈಬ್ ಮಾಡ್ತು. ಇದರ ಬಗ್ಗೆ ನಿಮ್ಮ ಕೌನ್ಸಿಲ್ ನಲ್ಲಿ ತೀರ್ಮಾನ ತೆಗೆದುಕೊಂಡು ಆ ತೀರ್ಮಾನದ ಪ್ರಕಾರ ವಸೂಲು ಮಾಡಿ ಅನ್ನೋದು ಸಾರಾಂಶ. 2009 ಇಸ್ವಿನಲ್ಲಿ ನಗರಸಭೆ, ಶಿವಮೊಗ್ಗ ನಗರಸಭಾ ಕೌನ್ಸಿಲ್ 2009 ಇಸ್ವಿನಲ್ಲಿ ಇದೇ ಕರ್ತವ್ಯನ ಉಲ್ಲೇಖ ಹಾಕ್ಬಿಟ್ಟು ನಿರ್ಣಯ ತೆಗೆದುಕೊಳ್ತು. ಚುನಾಯಿತ ಪ್ರತಿನಿಧಿಗಳು ನಿರ್ಣಯ ತೆಗೆದುಕೊಂಡ್ರು. ಆ ನಿರ್ಣಯದ ಪ್ರಕಾರ ಬೇರೆ ಶುಲ್ಕವನ್ನ, ಅಂದ್ರೆ ಸರ್ಕಾರ ಏನು ಪ್ರಿಸ್ಕ್ರೈಬ್ ಮಾಡಿತ್ತು ಅದಕ್ಕಿಂತ ಹೆಚ್ಚುವರಿ 2% ಆಫ್ ದಿ ಮಾರ್ಕೆಟ್, 1% ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ, 1% ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಅಂತ ಸರ್ಕಾರ ರೆಸಲ್ಯೂಷನ್ ಮಾಡಿ ತೀರ್ಮಾನ ತೆಗೆದುಕೊಳ್ತು 2009 ಇಸ್ವಿನಲ್ಲಿ. 2009 ಇಸ್ವಿ ತೆಗೆದುಕೊಂಡು ತೀರ್ಮಾನ ಆದ್ಮೇಲೆ ಮತ್ತೆ ಟಿವಿ ತರ ಮಾಡಿ ಅಂತ ಮತ್ತೆ ಮತ್ತೆ ನಮ್ಮ ಕಾರ್ಪೊರೇಷನ್ ಆದ್ಮೇಲೆ ಕಾರ್ಪೊರೇಷನ್ ಮೀಟಿಂಗ್ ನಲ್ಲೂ ಕೂಡ 2015 ಇಸ್ವಿನಲ್ಲಿ ಆಯವ್ಯಯ ಸಭೆ 2014 28/2/2014 ಮತ್ತೆ ಕಾರ್ಪೊರೇಷನ್ ನಡವಳಿ ಮಾಡಿ ಬಜೆಟ್ ಮಾಡಿ 1% ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ, 1% ಬೇಡ, 0.5% ಆಫ್ ಮಾರ್ಕೆಟ್ ವ್ಯಾಲ್ಯೂ ಮಾಡಿ, 0.5% ಅಂತ ಅರ್ಧ ಕಡಿಮೆ ಮಾಡಿದ್ರು. ಮತ್ತೆ 2015 ಇಸ್ವಿನಲ್ಲಿ ಇದೇ ಕೌನ್ಸಿಲ್ ಅದೇ ಪ್ರಕಾರ ನಾವು ಕರೆಕ್ಟ್ ಮಾಡ್ಕೊಂಡು ಬರ್ತಾ ಇದೀವಿ. ಮಾನ್ಯ ಒಕ್ಕೂಟದ ಕೋರಿಕೆ ಏನಪ್ಪಾ ಅಂದ್ರೆ, ನೀವು ಪೌರಾಡಳಿತ ನಿರ್ದೇಶನ ಸುತ್ತೋಲೆ ಪ್ರಕಾರ ಏನ್ ಹೇಳ್ತಾರೆ ಅದನ್ನ ತಗೊಳ್ಳಿ ಅಂದ್ಬಿಟ್ಟು ಈಗ ನಿರಂತರವಾಗಿ 2009 ಇಸ್ವಿಯಿಂದ ಕೌನ್ಸಿಲ್ ರೆಸಲ್ಯೂಷನ್ ಪ್ರಕಾರ ನಾವು ತೆಗೆದುಕೊಂಡು ಬರ್ತಾ ಇದೀವಿ. ಈಗ ಕಡಿಮೆ ತಗೊಳ್ಳಿ ಸುತ್ತೋಲೆ ಪ್ರಕಾರ ಅಂತ ಅಂದಾಗ ನಾನ್ ಕಡಿಮೆ ತಗೊಂಡ್ರೆ ನಾನು ಫೈನಾನ್ಷಿಯಲ್ ಲಾಸ್ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ಗೆ ಅಂತ ನನ್ನ ಸ್ಯಾಲರಿ, ನನ್ನ ಪೆನ್ಷನ್ ರಿಕವರಿ ಮಾಡ್ತಾರೆ. ಹಾಗಾಗಿ ಎರಡೇ ನಿಮಿಷ ಫೈನಲ್ ಮಾಡ್ಬಿಡ್ತೀನಿ ಸರ್. ಹಾಗಾಗಿ ಮಾನ್ಯ ಜನಗಳು, ಮಾನ್ಯ ನಾಗರಿಕರು ಕೇಳ್ತಾರ ಕೋರಿಕೆಯನ್ನು ಕೂಡ ಕಡಿಮೆ ಮಾಡಿ ಅಂತ. ಅದೇ ತಪ್ಪೇನಲ್ಲ, ತಮ್ಮ ಕೋರಿಕೆಯ ಒಂದು ಧ್ವನಿ ಆಗ್ಬೇಕು. ನಾನೇನ್ ಮಾಡ್ಬೇಕು ಈಗ? ಆಡಿಟ್ ನಲ್ಲಿ ಆತರ ಹೇಳಲ್ಲ, ಕೌನ್ಸಿಲ್ ರೆಸಲ್ಯೂಷನ್ ಫಾಲೋ ಮಾಡಿದ್ರೆ ನೀವು ಹೆಂಗ್ರಿ ಕಡಿಮೆ ಮಾಡಿದ್ರಿ ಅಂತಾರೆ. ಕಡಿಮೆ ತಗೊಳ್ಳೋದು ನನಗೆ ಪವರ್ ಇಲ್ಲ. ಕೊನೆಗೆ ಮಾನ್ಯ ಒಕ್ಕೂಟದಿಂದ ಹಲವಾರು ಬಾರಿ ನಮಗೆ ಹೇಳಿದಾಗ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನನ್ನ ಗಮನಕ್ಕೆ ಬಂದಾಗ ನಾನು ಈ ಎಲ್ಲವನ್ನೂ ಕೂಡ ವಿವರವಾಗಿ ಬರೆದು ಮಂಡಿಸಿ ವಿವರವಾದ ಪ್ರಸ್ತಾವನೆಯನ್ನ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ಮತ್ತು ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಕ್ಕೆ ಈ ತರ ಆಗಿದೆ ಸ್ವಾಮಿ, ನಿಮ್ಮ ರೂಲ್ಸ್ ಇದೆ ಹೇಳ್ತಾ ಇದೆ, ನಮ್ಮ ಕೌನ್ಸಿಲ್ 2 ಬಾರಿ ಈ ತರ ತೀರ್ಮಾನ ತಗೊಂಡಿದೆ, ನಾಗರಿಕ ಒಕ್ಕೂಟರವರು ಅಥವಾ ನಾಗರಿಕರು ಒಂದು ಕಡಿಮೆ ಮಾಡಿ ಅಂತ ಈ ತರ ಕೇಳ್ತಾ ಇದ್ದಾರೆ, ನಾನೇನ್ ಮಾಡ್ಬೇಕು ಸ್ವಾಮಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಎಲ್ಲ ಪ್ರಸ್ತಾವನೆ ಬರೆದು ನಿರ್ಣಯಕ್ಕೋಸ್ಕರ, ನಿರ್ದೇಶನಕ್ಕೋಸ್ಕರ ನಾನು ಸರ್ಕಾರದ ಹಂತದಲ್ಲಿ ಕಳಿಸ್ಕೊಟ್ಟಿದ್ದೇನೆ. ಸರ್ಕಾರದಿಂದ ಒಂದು ಸೂಕ್ತ ತೀರ್ಮಾನವನ್ನ ಮಾಡಿದ್ರೆ ಹಲವಾರು ಶಿವಮೊಗ್ಗದಲ್ಲಿ ಹುಟ್ಟಿದ ಚಳುವಳಿಗಳು ಸರ್ಕಾರದ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಅನ್ವಯವಾಗಿ ಒಳ್ಳೆ ತೀರ್ಮಾನಗಳಾಗಿದೆ. ಅದು ನನ್ನ ಇತಿಹಾಸದಲ್ಲಿ ಗಮನಿಸಿದ್ದೀನಿ. ಇದು ತೀರ್ಮಾನ ಆದಾದ್ರೆ ಇಡೀ ರಾಜ್ಯ ಶಿವಮೊಗ್ಗಕ್ಕೂ ಒಳ್ಳೇದಾಗುತ್ತೆ, ನಮ್ಮ ಇದು ಇದೆ. ಹಾಗಾಗಿ ಅಧಿಕಾರಿಯಾಗಿ ನನ್ನ ಕಾರ್ಯವ್ಯಾಪ್ತಿ ಇಷ್ಟೇ ಇರೋದ್ರಿಂದ ನಾನು ಕಳಿಸ್ಕೊಟ್ಟಿದ್ದೀನಿ. ಕಳಿಸ್ಕೊಟ್ಟು 11/6 ಕಳಿಸ್ಕೊಟ್ಟಿದ್ದು. ಸೊ ಇದನ್ನ ಕಳಿಸ್ಕೊಟ್ಟಿದ್ದೀನಿ ಸರ್. ಇದನ್ನ ದಯಮಾಡಿ ನಾನು ಕೂಡ ಫಾಲೋ ಅಪ್ ಮಾಡ್ತೀನಿ. ತಾವು ಕೂಡ ಸರ್ಕಾರದಲ್ಲಿ ಹೆಲ್ಪ್ ಮಾಡಿದ್ರೆ ಸಹಾಯ. ಯಾವುದೇ ಕಾರಣಕ್ಕೂ ಕೂಡ ನೀವು ಸ್ಟಾಂಪ್ ಶುಲ್ಕದ ಮೇಲೆ ತಗೊಳ್ಬೇಕು ಅಂತ ಆಸ್ತಿ ತಗೊಳ್ಳಂಗಿಲ್ಲ. ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿದೆ. ದಯಮಾಡಿ ಈ ದೂರಿಗೆ ಅವಕಾಶವನ್ನು ಕೊಡಬೇಡಿ, ಸರ್ಕಾರದ ಸುತ್ತೋಲೆಯನ್ನ ನೀವು ಪಾಲಿಸುವುದು ಅಂತ ಹೇಳಿ ಬಂದಿದೆ ಸರ್. ಪುನಃ ಸರ್ಕಾರ ಸರ್, ಇಟ್ ಇಸ್ ಓನ್ಲಿ ಎ ಟಾರ್ಚರ್. ಹಾಗಾಗಿ ಆ ರೀತಿ ಮಾಡಬೇಡಿ ಸರ್. ಇಲ್ಲ ನಾಳೆ ಏನಾಗುತ್ತೆ, 2006ರಿಂದ ಇಲ್ಲಿಯವರೆಗೆ ನೀವು ವಾಪಸ್ ಕೊಡಬೇಕಾಗುತ್ತೆ ಸರ್. ಇದಕ್ಕೆ ನೀವು ಜವಾಬ್ದಾರ ಆಗ್ತಾ ಇದ್ರಿ, ಇದು ರೆಕಾರ್ಡ್ ಆಗ್ತಾ ಇದೆ. ನೀವು ಜವಾಬ್ದಾರ ಆಗ್ಬೇಕಂತ ಎಚ್ಚರಿಕೆ. ಒಬ್ಬೊಬ್ಬರಿಗೆ ಒಂದೊಂದ್ ತರ ತಗೊಂಡಿದ್ದು ನಮ್ಮ ತರ ದಾಖಲೆ ಸರ್. ನಾವು ನಿಮ್ ಜೊತೆ ಇದೀವಿ ಸರ್. ಚಾನಲ್ ಅಥವಾ ಅದು ಮೊನ್ನೆ ಒಂದು ಆರ್ಟಿಕಲ್ ಬಂದಿದೆ ಪೇಪರಲ್ಲಿ ಜೂನ್ 1 ಕನ್ನಡಪ್ರಭದಲ್ಲಿ ರಾಜಾ ಕಾಲುವೆ ಅಂತೇಳಿ ನೋಡಿದ್ರೆ ಆ ತರ ಕಾಣ್ತಾ ಇದೆ. ನಾವು ಅಲ್ಲಿ ವಾಸಿಗಳು ಅಲ್ಲಿ ವಾಕ್ ಮಾಡಕ್ ಹೋದ್ರೆ ಆ ಒಂದು ಇದು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಉಪಲೋಕಾಯುಕ್ತರಿಗೆ ಕಂಪ್ಲೇಂಟ್ ಆಗಿದೆ. ಅದ್ರ ಕಮ್ಯುನಿಕೇಶನ್ ಕಾರ್ಪೊರೇಷನ್ ಜೊತೆ ನಡೀತಾ ಇರೋದು ಗೊತ್ತಿದೆ ನಮಗೆ, ನಮ್ಮ ಸಂಘಕ್ಕೆ ಬಂದಿದೆ ಅದು ರಿಪ್ಲೈ ಅಂತ. ಇದುವರೆಗೂ ಅದಕ್ಕೆ ಏನೋ ನಮ್ಗೆ ಸಮಸ್ಯೆ ಬಗೆಹರಿತಾ ಇಲ್ಲ. ಅದು ಯಾವಾಗ ಅದ್ರದ್ದು ಸಮಸ್ಯೆ ಹೋಗುತ್ತೆ ಮುಂದೆ ಅದು ಅಲ್ಲಿಂದ ಹೋಗೋ ನೀರಿನಲ್ಲಿ ಮುಂದೆ ಅಲ್ಲೆಲ್ಲ ಬೆಳೆ ಎಲ್ಲ ಬೆಳಿಬೇಕಾದ್ರೆ ದನಕರುಗಳು ಕುಡಿತಾವೆ. ಈ ತರ ಬೆಳೆಸೇ ನೀರಾದ್ರೆ ಅದಕ್ಕೆ ಕಾರಣ ಏನು? ಆದಷ್ಟು ಬೇಗ ಅದನ್ನ ನಮಗೆ ಬುದ್ಧಿ ಕೊಡ್ಬೋದು. ನಮ್ಮ ಏರಿಯಾದಲ್ಲೆಲ್ಲ ವಾಕ್ ಮಾಡೋದು ಆಗ್ತಾ ಇಲ್ಲ. ಒಂದು ಎರಡನೇದಾಗಿ ಯೂಟ್ಯೂಬ್ ಚಾನೆಲ್ಗಳನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್
ಡಿಪಾರ್ಟ್ಮೆಂಟ್ ಅವರು ಹೂಳೆತ್ತೋದು ಕ್ಲೀನ್ ಮಾಡೋದು ಮಾಡಬೇಕಾಗಿತ್ತು. ಆದ್ರೆ ಬಜೆಟ್ ಕೊರತೆ ಮತ್ತು ಅನುದಾನ ಕೊರತೆಯಿಂದ ಅವರು ಮಾಡ್ತಾ ಇರಲಿಲ್ಲ. ಕಳೆದ ಬಾರಿ ಅಂದ್ರೆ 2024 ಇಸ್ವಿನಲ್ಲಿ ನಾನೇ ರಿಸ್ಕ್ ತೆಗೆದುಕೊಂಡು ಶಿವಮಣಿ ಸರ್ ಇದ್ರು ಅನುಮೋದನೆ ತೆಗೆದುಕೊಂಡು ಇಡೀ ಯೂಟ್ಯೂಬ್ ಚಾನೆಲ್ ಕ್ಲೀನ್ ಮಾಡಿಸ್ದೆ. ಅದೇ ತರ ಈ ಸಾರಿನೂ ಕೂಡ ಇಡೀ ಯೂಟ್ಯೂಬ್ ಚಾನೆಲ್ ಕ್ಲೀನ್ ಮಾಡಬೇಕಂತ ಟೆಂಡರ್ ಕೂಡ ಕರೆದಾಗಿದೆ. ಕರೆದು ಅನುಷ್ಠಾನಗೊಳಿಸುವ ಸಮಯದಲ್ಲಿ ಇದೇ ಯುಟಿಪಿ ಇಂಜಿನಿಯರ್ ಮಿಸ್ಟರ್ ಪ್ರವೀಣ್ ಅವರು ಒಂದು ಪತ್ರವನ್ನು ಕೂಡ ಬರೆದ್ಬಿಟ್ಟು ನಮ್ಮ ಯುಟಿಪಿ ಚಾನಲ್ ನೀವೇ ಕ್ಲೀನ್ ಮಾಡ್ತೀರಿ, ನಾವೇ ಕ್ಲೀನ್ ಮಾಡ್ತೀವಿ, ನೀವು ಮಾಡಬೇಡಿ ನೀವು ಅದನ್ನ ಅಂತ ಅಡ್ಡ ಮಾಡಿದ್ರು. ಆಗ ನಾವು ಇಲ್ಲ ಸಾರ್ವಜನಿಕರ ದೃಷ್ಟಿಯಿಂದ ನಾವು ಪಟ್ಟಣದೊಳಗೆ ನಾವೇ ಕ್ಲೀನ್ ಮಾಡ್ಕೊಳ್ತೀವಿ, ಈಗ 600 ಮೀಟರ್ ಅಂತ ಹೇಳಿಕ್ಕೆ ಸದ್ಯಕ್ಕೆ 600 ಮೀಟರ್ ಮಾಡ್ಕೊಳ್ಳಿ, ನಾವು ಐಹೊಳೆಯಿಂದ ಕಂಪ್ಲೀಟ್ ನಾವು ಕ್ಲೀನ್ ಮಾಡ್ತಾ ಬರ್ತಾ ಇದ್ದೀವಿ, ಐಹೊಳೆ ಗ್ರಾಮದಿಂದ ಉದ್ಭವವಾದ ಚಾನಲ್ ನಾವು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೀವಿ, 600 ಮೀಟರ್ ಮಾತ್ರ ಮಾಡಿ ಮಿಕ್ಕಿದ್ ನಾವೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಗಮನ ಸೆಳೆದಿದ್ದು ಕೂಡ ಒಳ್ಳೇದಾಯ್ತು. ಇವತ್ತು ನಾಳೆನೇ ಅವ್ರಿಗೆ ಮತ್ತೊಮ್ಮೆ ಸಂಪರ್ಕ ಮಾಡಿ ಅವ್ರು ಯಾವಾಗ ಮಾಡ್ತಾರೆ ತಿಳ್ಕೊಳ್ತೇವೆ. ಮಾಡಿಲ್ಲ ಅಂದ್ರೆ ನಮ್ಮ ಕಡೆ ಇದ್ದಾರೆ ಕ್ಲೀನ್ ಮಾಡೋದಕ್ಕೆ ಪ್ಲಾನ್ ಆಲ್ರೆಡಿ ಮಾಡ್ಕೊಂಡಿದ್ವಿ, ಮಾಡ್ತೀವಿ. ನಮಸ್ಕಾರ ಸರ್, ನೀವು ಸಹ 2ನೇ ಸಾರಿ ನಮ್ಮ ಶಿವಮೊಗ್ಗ ನಗರಕ್ಕೆ ಒಳ್ಳೆ ಅಧಿಕಾರಿಯಾಗಿ ಬಂದಿದ್ದೀರಾ. ಮತ್ತೊಮ್ಮೆ ನಮಗೆ ಖುಷಿಯ ವಿಷಯ ಏನಂತ ಅಂದ್ರೆ, ನಾವು ಅಮೃತಚೌಕದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅಲ್ಲಿ ಕಸದ ತೊಟ್ಟಿ ಅಲ್ಲೇ ಕಸಗಳು ರಾಶಿ ರಾಶಿ 1 ವರ್ಷ ಆದರೂ ಅಲ್ಲೇ ಇರುತ್ತೆ. ಹಾಗೂ ಮತ್ತೆ ಸಿಟಿ ಕ್ಲಬ್ ಬ್ಯಾಕ್ ಸೈಡ್ ಅಲ್ಲಿ ನಾಗರಿಕರೆಲ್ಲ ಬಂದಿದ್ದಾರೆ. ಅಲ್ಲಿ ಮನೆ ಒಳಗಡೆ ಮೇಲ್ ನುಗ್ಗುತ್ತೆ ಸರ್. ತುಂಬಾ ಸರಿ MLAಗಳು MP ಗಳು ಎಲ್ಲ ಬಂದು ಅದನ್ನ ಪರಿಶೀಲನೆ ಮಾಡಿದ್ದಾರೆ, ಆದ್ರೂ ಆಗಿಲ್ಲ. ಅದನ್ನ ಯಾವ ತರ ಗಣನೆಗೆ ತಗೋತೀರಾ ಅಂತ ನಿಮಗೆ ಬಿಟ್ಟಿದ್ದು. ಇದನ್ನ ತಗೊಳ್ಳೇಬೇಕು ಸರ್, ಯಾಕೆಂತ ಅಂದ್ರೆ ವಾರ್ಡ್ ನಂಬರ್ 6 ಸರ್. ಈಗ ಶಿವಮೊಗ್ಗ ನಗರದಲ್ಲಿ ಸುಮಾರು 8-10 ನಗರಗಳಲ್ಲಿ ಅಂದರೆ ಅಂದರೆ ಕುಂದನಗರ, ಮಿಕ್ಕಿ ನಗರ, ಈ ಎಲ್ಲ ಪ್ರದೇಶಗಳಲ್ಲಿ ಖಾತೆ ಆಗಿಲ್ಲ. 100 ಜನರಿಗೆ ಹಲವಾರು ವರ್ಷಗಳಿಂದ ಅವ್ರು ವಾಸ ಇದ್ದಾರೆ, ಅವ್ರಿಗೆ ಖಾತೆ ಆಗಿಲ್ಲ. 12 ಏರಿಯಾಗಳಲ್ಲಿ ಖಾತೆ ಆಗಿಲ್ಲ. ಬೊಮ್ಮನಕಟ್ಟೆ ಅಂತ ಕೆಲವು ಭಾಗ, ಮಲಗೋಪ ಅಂತ ಕೆಲವು ಭಾಗ, ಮತ್ತೆ ಬುದ್ಧನಗರ, ಬೆಂಕಿ ನಗರ, ಮತ್ತೆ ನಮ್ಮ ಮಂಡಕ್ಕಿ ಬಟ್ಟಿ ಕಾಲೋನಿ, ಮಂಡಕ್ಕಿ ಬಟ್ಟಿ ಸ್ಥಳಾಂತರ ಸಿಗೇಟಿ ಹತ್ರ, ಈ ತರ ಒಟ್ಟು 8,000 ಜಾಗಗಳಿಗೆ ಜಾಗದಲ್ಲಿ ವಾಸ ಇದ್ದಾರೆ 20 ವರ್ಷ 30 ವರ್ಷದಿಂದ. ಆದ್ರೆ ಹಕ್ಕುಪತ್ರ ಕೊಟ್ಟಿಲ್ಲ, ಅದಕ್ಕೆ ಒಂದು ತಹಬಂದಿ ತಂದಿಲ್ಲ ಅಂದ್ಬಿಟ್ಟು ಅವ್ರಿಗೆ ಯಾವುದು ಕಾಟ ಮಾಡ್ಕೊಳಕ್ಕಾಗಿಲ್ಲ. ಈಗ ಸುಮಾರು 8 ವರ್ಷಗಳಿಂದ ಅಕ್ರಮ ಸಕ್ರಮ ಬಂದಾಗ ಆ 8,000ಗಳನ್ನು ಕೂಡ ಪಟ್ಟಿ ಮಾಡಿ ಎ ವರ್ಗ ಬಿ ವರ್ಗ ಮಾಡಿ ಮಂಜೂರಾತಿ ಸರ್ಕಾರ ಕಳಿಸ್ಕೊಟ್ರು. ಅಕ್ರಮ ಸಕ್ರಮ ನಿಂತೋಗಿರೋದ್ರಿಂದ ಆಗಿಲ್ಲ. ಬಿ ಖಾತಾ ಅಂತ ಬಂತು, ಆದ್ರೆ ಮಾಲೀಕತ್ವದ ಪುರಾವೆ ಇಲ್ಲದೆ, ಹಕ್ಕುಪತ್ರ ಇಲ್ಲದೆ ಬಿ ಖಾತಾ ಮಾಡಕ್ ಬರ್ತಾ ಇಲ್ಲ. ಇದನ್ನ ಸರ್ಕಾರದ ಹಲವಾರು ಹಂತಗಳಲ್ಲಿ ಗಮನ ಸೆಳೆದಿದೆ ಸರ್. ಇದನ್ನು ಕೂಡ ವೇದಿಕೆಯ ರೆಫರೆನ್ಸ್, ಈ ಒಂದು ಮುಖಾಮುಖಿ ರೆಫರೆನ್ಸ್ ಹಾಕೊಂಡು ಮತ್ತೊಮ್ಮೆ ಇದಕ್ಕೆ ಒಂದು ರಾಜ್ಯ ಮಟ್ಟದಲ್ಲಿ ಅದು ಸರ್ಕಾರ ಗಮನದಲ್ಲೂ ಇದೆ. ಒಂದು 20 ವರ್ಷ 15 ವರ್ಷದಿಂದ ಇರುವಂತವ್ರು ಅವು ಮಾಡೋದಕ್ಕೆ ಏನಾದ್ರು ಒಂದು ಹಕ್ಕುಪತ್ರ ಕೊಟ್ಟಿಗೆ ಸರ್ಕಾರದಿಂದ ಅವ್ರು ಮಾಡಿ ಅಂತ ನಾನು ಒತ್ತಾಸೆ ಮಾಡ್ತೀನಿ ಸರ್. ಜಾಯಿಸಿ ಕೊಟ್ಟಿದ್ದೀರಾ ಹೊರತು ಇಲ್ಲಿ ತನಕ ಯಾವುದೇ ಕಾರ್ಯ ಮಾಡಲಿಲ್ಲ. ಅದಲ್ಲದೆ ಕೆರೆಯಲ್ಲಿ ನೀರು ನಿಂತೆ ಚಾನಲ್ಗೆ ಅಡಿಬಿಟ್ಟಿದ್ದೀರಾ. ಅದ್ರ ಬಗ್ಗೆ ತಾವು ಏನ್ ಕ್ರಮ ಕೈಗೊಂಡಿದ್ದೀರಾ ಹೇಳಿ. ಅದರ ಮೊದಲನೇ ಯೋಜನೆ ನಮ್ಮೂರು ವಾಕಿಂಗ್ ಪಾರ್ಕ್ ಡೆವಲಪ್ಮೆಂಟ್ ಮಾಡೋದು, ಜಿಮ್ ಎಕ್ವಿಪ್ಮೆಂಟ್ ಹಾಕೋದು, ಲೈಟ್ ಹಾಕೋದು, ಈ ತರ ಗಮನಕ್ಕೆ ಹರಿಸ್ತಾರೆ. ಇನ್ಲೈಟ್ ಅಂದ್ರೆ ನೀರು ಬರೋಂಗೆ ಮಾಡೋದು, ಒಳಗಡೆ ಇರುವಂತಹ ಹೂಳು ಎತ್ತೋಂಗೆ ಮಾಡೋದು, ಜೊತೆಗೆ ಚರಂಡಿ ನೀರು ಒಳಗಡೆ ಹೋಗದಂಗೆ ಮಾಡೋದು, ತಡೆಗಟ್ಟೋದು. ಇದು ಮುಖ್ಯವಾದ ಭಾಗ ಆಗ್ಬೇಕಿತ್ತು. ನವೀನಕರಣದಲ್ಲೂ ಇದೇ ದೃಷ್ಟಿಯಾಗಿದೆ. ನವೀನಕರಣ ಈಗ ಸೂಡಾದವರು ಮತ್ತೆ ನಾವು ಇಬ್ಬರು ಸೇರ್ಕೊಂಡು ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಒಂದು ಹೊರಟಿದ್ದೇವೆ. DPR ಕೇಳಿದ್ರಿ ತಾವು ಲಾಸ್ಟ್ ಟೈಮ್ ನಮ್ಮ ಆಫೀಸಿಗೆ ಬಂದಾಗ. ಒಂದು DPR ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಅಂತ ಮಾಡಿ ಕೆಲವು ಪಾಯಿಂಟ್ಸ್ ತೆಗೆದುಕೊಂಡಿದ್ದೀವಿ. DPR ಸಿದ್ಧಪಡಿಸಿದೀವಿ. ಆ DPR ಒಂದು ಕಾಪಿನೂ ಕೂಡ ನಮ್ಗೆ ಕೊಡ್ತೇವೆ ಟ್ರ್ಯಾಕ್ಸ್ ಮಾಡಿ. ಅದರಲ್ಲಿ ಎಷ್ಟು ಕೋಟಿ ಎಷ್ಟು ಕೋಟಿ 4 crore 4 ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿಗಳನ್ನು ನಾವು ಮಾಡಿದ್ದೇವೆ. ಸೂಡಾದವರು ಕೆಲವೊಂದು ಕಾಮಗಾರಿ ಮಾಡ್ತಾ ಇದ್ದಾರೆ. ಆ DPR ನಲ್ಲಿ ಮರು ಹೊಂದಾಣಿಕೆ ಮಾಡ್ಕೊಳ್ಬೇಕಾದ್ರೆ ಏನಾದ್ರು ಇದ್ದ ಅಂತಂದ್ರೆ ಅಡ್ವೈಸ್ ತಗೊಂಡು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಇನ್ನೊಂದು ಮಾಡಿ ನವೀನಕರಣೆಗೆ ಆ ಜಾಗದಲ್ಲೇ ಹೋಗಿ ಪೂರ್ವ ನಿರ್ಧಾರದ ಸಮಯ ತಿಳಿಸಿ ಅಲ್ಲಿ ಬಂದು ನಿರ್ಧಾರ ಮಾಡಿ ಸಮಗ್ರವಾಗಿ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ಪ್ಲಾನ್ ಗೆ ಆಡ್ ಮಾಡ್ಕೊಳ್ಳೋಣ ಸರ್. ಟೆಂಡರ್ ಕೂಡ ಕರೆದಿದೆ. ನೀರು ಹೋಗೋದಕ್ಕೆ ಆಕ್ಚುಲಿ ಈ ಒಂದು DPR ಮಾಡ್ಕೊಂಡಿದ್ವಿ ನಾವು. ಸ್ಟಾಪ್ ಮಾಡಿ ಡೈವರ್ಟ್ ಮಾಡಬೇಕು, ಇಂಟರ್ಸೆಪ್ಷನ್ ಡೈವರ್ಷನ್ ಆಕ್ಟಿವಿಟಿ ಅಂತ.
ಯಾವ ರೀತಿ ಮಾಡ್ತೀರಾ? ಅದು ಒಂದು ಮಾನ್ಯ ಒಕ್ಕೂಟದವರು ಕೂಡ ಈ ಪ್ರಶ್ನೆ ರೈಸ್ ಮಾಡಿದ್ರು. ಆ ಒಂದು ಪೈಪಲ್ಲಿ ಹೇಗೆ ಹೋಯ್ತದೋ KCSTಗೋಸ್ಕರ ಅಲ್ಲಿ ಬರೋದು ನೀರು ಹೋಗ್ಲಿಕ್ಕೆ ಅಂತ ಫ್ಲಡ್ ಆಗಬಾರ್ದು ಅಂತ ಹಾಕಿರೋದು ಅದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರು. ಅದನ್ನು ಪರಿಗಣನೆಗೆ ಗೇಟ್ ವಾಲ್ ಹಾಕ್ಬಿಟ್ಟು ಕಂಟ್ರೋಲ್ ಮಾಡೋದು ಪ್ಲಾನ್.